ಈಗ ಸೂಪರಾಗಿದ್ದ ಚಟ್ಲಿ ಗೀ ರೋಸ್ಟ್ ರೆಡಿಯಾಗಿದೆ. ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಈಗ 1 kg ಚಟ್ಲಿ ತಗೊಂಡಿದ್ದೇನೆ. ಇದಕ್ಕೆ ಇವಾಗ ಒಂದು ಅರ್ಧ ಚಮಚ ಅರಿಶಿನ ಹುಡಿ ಹಾಕ್ತಿದ್ದೇನೆ. ಆಮೇಲೆ 1 ಚಮಚ ಉಪ್ಪು ಹಾಕ್ಕೊಳ್ಳುವ. ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಇದನ್ನು ಇವಾಗ ಬದಿಗಿಡ್ತೇನೆ. ಒಂದು ಕಡಾಯಿ ಬಿಸಿಗಿಟ್ಟಿದ್ದೇನೆ. ಇವಾಗ ಸ್ವಲ್ಪ ಮೆತ್ತೆ ಹಾಕ್ಕೊಳ್ಳುವ. ಒಂದು 1/4 ಚಮಚ ಮೆತ್ತೆ ಸ್ವಲ್ಪ ಫ್ರೈ ಆಗಲಿ. ಈಗ ಮೆತ್ತೆ ಸ್ವಲ್ಪ ಫ್ರೈ ಆಯಿತು. ಇವಾಗ ಜೀರಿಗೆ ಹಾಕ್ಕೊಳ್ಳುವ. 1 ಚಮಚ ಜೀರಿಗೆ ತಗೊಂಡಿದ್ದೇನೆ, ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಜೀರಿಗೆ ಫ್ರೈ ಆಯಿತು ಸ್ವಲ್ಪ. ಇವಾಗ ಸಾಸಿವೆ ಹಾಕ್ಕೊಳ್ತೇನೆ, ಒಂದು ಅರ್ಧ ಚಮಚ. ಈಗ 1 ಚಮಚ ಪೆಪ್ಪರ್ ತಗೊಂಡಿದ್ದೇನೆ, ಹಾಕ್ಕೊಳ್ತೇನೆ. ಈಗ ಪೆಪ್ಪರ್ ಫ್ರೈ ಆಯಿತು. ಒಂದು 2 ರಿಂದ 3 ಚಮಚ ಕೊತ್ತಂಬರಿ ಕಾಳು ತಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಿಮ್ಮ ಮಸಾಲೆ ಸ್ವಲ್ಪ ಕಮ್ಮಿ ಬೇಕಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. 8 ಚಮಚ ಕೊತ್ತಂಬರಿ ಕಾಳು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಈಗ ಡ್ರೈ ರೋಸ್ಟ್ ಆಯಿತು. ಇವತ್ತು ಸಾಕಿಡುವಾಗ ಫ್ರೈ ಮಾಡಿದ್ದು. ಆದರೆ ಸ್ಲೋ ಬೆಂಕಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಬೆಂಕಿ ಫಾಸ್ಟ್ ಮಾಡಬಾರ್ದು. ಗ್ಯಾಸ್ ಸ್ವಲ್ಪ ಸ್ಲೋ ಇಟ್ಕೊಳ್ಬೇಕು. ಸ್ಲೋ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಷ್ಟು ಫ್ರೈ ಆದರೆ ಸಾಕು. ಗ್ಯಾಸ್ ಬಂದ್ ಮಾಡ್ತೇನೆ. ನಾನು ನೀರು ಕುದಿಸಿ ಒಂದು 20 ಮಿನಿಟ್ಸ್ ನೆನೆಸಿಟ್ಟಿದ್ದೇನೆ. ಸಮ ನೀರು ಕುದಿಸಿ ನೆನೆಸಿಡ್ಬೇಕು ಚೆನ್ನಾಗಿ. ಇವಾಗ ಚೆನ್ನಾಗಿ ನೆಂದಿದೆ. ಇದನ್ನು ಇವಾಗ ರುಬ್ಕೊಳ್ಬೇಕು. ನೀವು ಮಸಾಲೆ ಜಾಸ್ತಿ ಬೇಕಾದರೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ಕೊಳ್ಬೋದು. ಇದು ಇವಾಗ ರುಬ್ಕೊಳ್ಳುವ. ಈಗ ರುಬ್ಲಿಕ್ಕೆ ಹಾಕ್ಕೊಳ್ಳುವ. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಈಗ ಹುರಿದಿಟ್ಟ ಮಸಾಲೆ ಹಾಕ್ತಿದ್ದೇನೆ. ಆಮೇಲೆ ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ನೀರು ಬೇಕಾದರೆ ಇದನ್ನೇ ಹಾಕ್ಕೊಳ್ಬೋದು. ನೀರು ಬಿಸಿ ಮಾಡಿ ಮೆಣಸು ನೆನೆಸಿಟ್ಟು ನೀರಿದ್ದಲ್ಲ, ಅದನ್ನೇ ಹಾಕ್ಕೊಳ್ಳಿ. ಬೇರೆ ನೀರು ಹಾಕೋದು ಬೇಡ. ಈಗ ಒಂದು ಸಲ ರುಬ್ಕೊಂಡಾಯಿತು. ಸ್ವಲ್ಪ ನೀರು ಹಾಕ್ಕೊಳ್ಳುವ. ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಹಾಕ್ಕೊಂಡು ಮತ್ತೆ ರುಬ್ಕೊಳ್ಳಿ. ಮತ್ತೆ ಬೇಕಾದರೆ ಮತ್ತೆ ಹಾಕ್ಕೊಳ್ಳಿ. ಈಗ ಮಸಾಲೆ ನೈಸ್ ಮಾಡಿ ರುಬ್ಕೊಂಡಾಗಿದೆ. ಇಷ್ಟು ನೈಸ್ ಆದರೆ ಸಾಕು. ಒಂದು 2 ರಿಂದ 3 ಸಲ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೇನೆ. ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಈಗ ಕಡಾಯಿ ಬಿಸಿಗಿಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ. ತುಪ್ಪ ಇದು ನಾನು ಮನೆಗೆ ಮಾಡೋದು ತುಪ್ಪ. ಸ್ವಲ್ಪ ಬಿಸಿ ಆಗಲಿ ತುಪ್ಪ. ಈಗ ತುಪ್ಪ ಬಿಸಿ ಆಗ್ತಾ ಬಂದಿದೆ. ಇವಾಗ ಮ್ಯಾರಿನೇಟ್ ಮಾಡಿಟ್ಟ ಸಿಗಡಿ ಹಾಕ್ತಿದ್ದೇನೆ. ಹಾಕ್ಕೊಂಡು ಫ್ರೈ ಮಾಡಬೇಕು. ಸಿಗಡಿ ಎಲ್ಲ ಹಾಕ್ಕೊಂಡು ಆಗಿದೆ. ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆಗ್ತಾ ಬಂದಿದೆ. ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳುವ ಚೆನ್ನಾಗಿ. ಇದು ಫುಲ್ಲು ನೀರು ಬಿಟ್ಟಿದೆ. ಸರಿ ಆರಬೇಕು. ನೀರೆಲ್ಲ ಫುಲ್ ಆರಬೇಕು. ಆರೋವರೆಗೆ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ನೀರು ಆರಲಿ ಇದು. ಈಗ ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ. ಇದು ನಿಮಗೆ ತೆಗೆದಿಟ್ಕೊಳ್ಳು. ಒಂದು ಪಾತ್ರೆಗೆ ತೆಗಿತೇನೆ. ಈಗ ಸಿಗಡಿ ಫ್ರೈ ಮಾಡೋಕ್ಕೆ ಹಾಕಿದ್ದು ತುಪ್ಪ ಮಾತ್ರ ಉಳಿದಿದೆ ಇದರಲ್ಲಿ. ನೀರೆಲ್ಲ ಡ್ರೈ ಆಗಿದೆ. ಗ್ಯಾಸ್ ಫಾಸ್ಟ್ ಮಾಡ್ಕೊಂಡು ಸ್ವಲ್ಪ ಹುರ್ಕೊಳ್ಬೇಕು. ಸ್ಲೋ ಮಾಡಬೇಡಿ, ಫಾಸ್ಟ್ ಇಟ್ಕೊಂಡು ಹುರ್ಕೊಳ್ಬೇಕು. ಈಗ ಇದರಲ್ಲಿ ಸ್ವಲ್ಪ ತುಪ್ಪ ಇದೆ. ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ. ಹಾಕ್ಕೊಂಡು ಈಗ ಮಸಾಲೆ ಫ್ರೈ ಮಾಡಬೇಕು. ಈಗ ರುಬ್ಬಿಟ್ಟು ಮಸಾಲೆ ಹಾಕ್ಕೊಳ್ಳುವ ಇದಕ್ಕೆ. ಈಗ ಫ್ರೈ ಮಾಡ್ಕೊಳ್ಬೇಕು. ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ಕೊಳ್ಳುವ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ಲೋ ಬೆಂಕಿಯಲ್ಲಿ ಸ್ಲೋ ಗ್ಯಾಸಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದು ಅರ್ಧ ಚಮಚ ಉಪ್ಪು ಹಾಕ್ತಿದ್ದೇನೆ. ಉಪ್ಪು ಆವಾಗ ಸಿಗಡಿಗೆ ಹಾಕ್ಕೊಂಡಿದ್ದೇವಲ್ಲ, ಸಾಕಾಗುತ್ತೆ. ಆಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಬೋದು. ಈಗ ಸ್ಲೋ ಬೆಂಕಿಯಲ್ಲಿ ಫ್ರೈ ಮಾಡಬೇಕು ಇದನ್ನು ಮಸಾಲೆನ. ಈಗ ಮಸಾಲೆ ಸ್ವಲ್ಪ ಫ್ರೈ ಆಗುವತ್ತಿಗೆ 1 ಚಮಚ ಬೆಲ್ಲ ಹಾಕ್ಕೊಳ್ಳಿ.
ಸ್ವಲ್ಪ ಟೇಸ್ಟ್ ಬರುತ್ತೆ. ಈಗ ಮಸಾಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ, ಫ್ರೈ ಆಗ್ತಾ ಬಂದಿದೆ. ನೀವು ಬೇಕಾದರೆ ಗೋಡಂಬಿ ಇದ್ದರೆ ಸ್ವಲ್ಪ ಮಸಾಲೆ ರುಬ್ಬೋ ಹೊತ್ತಿಗೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ರುಬ್ಕೊಳ್ಬೋದು. ಇವಾಗ ಸಿಗಡಿ ಹಾಕ್ಕೊಳ್ಳುವ. ಫ್ರೈ ಮಾಡಿಟ್ಟ ಸಿಗಡಿನ ಹಾಕ್ತಿದ್ದೇನೆ. ಹಾಕ್ಕೊಂಡು ಮಿಕ್ಸ್ ಮಾಡುವ. ಇದು ಮಸಾಲೆಗೆ ಸಮ ದಪ್ಪ ಆಗಬೇಕು. ಸರಿ, ಸ್ವಲ್ಪ ದಪ್ಪ ಆಗಲಿ. ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಹೀಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ನೀರು ಪಸೆ ಎಲ್ಲ ಒಣದಿದೆ. ಈಗ ಗ್ಯಾಸ್ ಬಂದ್ ಮಾಡ್ತೇನೆ. ಸ್ವಲ್ಪ ದಪ್ಪ ಆಗ್ತಾ ಬಂತು. ಇಷ್ಟು ದಪ್ಪ ಆದರೆ ಸಾಕು. ಮಸಾಲೆ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಬೇಕು. ಈಗ ತುಪ್ಪ ಎಲ್ಲ ಸೈಡಿಗೆ ಬಿಟ್ಟಿದೆ ನೋಡಿ. ತುಪ್ಪ ಎಲ್ಲ ಸೈಡಿಗೆ ಬಿಡುತ್ತಲ್ಲ, ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು. ಮಸಾಲೆ ಹಾಕ್ಕೊಂಡು, ಮಸಾಲೆ ಮತ್ತು ಸಿಗಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ತುಪ್ಪ ಎಲ್ಲ ಸೈಡಿಗೆ ಬಿಟ್ಟಿದೆ ನೋಡಿ. ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು ಸಿಗಡಿ ಮತ್ತು ಮಸಾಲೆನ. ಇವಾಗ ಗ್ಯಾಸ್ ಬಂದ್ ಮಾಡುವ. ಇಷ್ಟು ಫ್ರೈ ಆದರೆ ಸಾಕು. ಗ್ಯಾಸ್ ಬಂದ್ ಮಾಡ್ತೇನೆ. ಈಗ ಒಂದು ಲಿಂಬೆ ಹುಳಿ ತಗೊಂಡಿದ್ದೇನೆ, ಕಟ್ ಮಾಡಿ. ಅದನ್ನು ಸ್ವಲ್ಪ ಹಿಂಡ್ಕೊಳ್ಬೇಕು. ಹೀಗೆ ಒಂದು ಇಡೀ ಲಿಂಬೆ ಹುಳಿ ಹಾಕಬೇಕು. ಈಗ ಇದ್ರ ಮೇಲೆ ಲಿಂಬೆ ಹುಳಿ ರಸ ಹಾಕ್ಕೊಳ್ಳುವ. ಬೀಜ ಎಲ್ಲ ತೆಗಿಬೇಕು, ಬೀಜ ಹಾಕಬೇಡಿ. ಹೀಗೆ ಮೇಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಬೇವಿನ ಸೊಪ್ಪು ಸ್ವಲ್ಪ ಕ್ಲೀನ್ ಮಾಡಿ ತೊಳ್ಕೊಂಡು ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಿಕ್ಸ್ ಆಯಿತು. ನಿಮಗೆ ಲಿಂಬೆ ಹುಳಿ ಇಲ್ಲದಿದ್ದರೆ ಸ್ವಲ್ಪ ಹುಳಿ ಹಾಕ್ಕೊಳ್ಬೋದು. ಮಸಾಲೆ ರುಬ್ಬೋ ಹೊತ್ತಿಗೆ ಸ್ವಲ್ಪ ಹುಳಿ ಹಾಕ್ಕೊಳ್ಳಿ. ಈಗ ಮಿಕ್ಸ್ ಆಯಿತು. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.